ಶಾಲೆಗಳಿಗೆ ಹೊಸ ಕಾಯಕಲ್ಪ ಕೊಟ್ಟ ಒಂದಿಷ್ಟು ದುಡ್ಡು ಹಾಕಿದ್ರೆ ಆ ದುಡ್ಡು ನಿಮಗೆ ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗುವುದಿಲ್ಲ. ಎಲ್ಲ ಬಡ ಮಕ್ಕಳ ಭವಿಷ್ಯಕ್ಕೆ ಕೇವಲ ಖಾಸಗೀಕರಣ ಮಾಡಿ ದುಡ್ಡಿದ್ದವ್ರು ಮಾತ್ರ ಅಷ್ಟೇ ಕಲಿಯುವಂಥ ವ್ಯವಸ್ಥೆ ತರುವುದು ಇದು ಯಾವ ನ್ಯಾಯ, ಇಲ್ಲಿ ನ್ಯಾಯ? ಈಗ ಡಿ ಕೆ ಶಿವಕುಮಾರ್ ಅವ್ರು ಏನು ಉತ್ತರ ಕೊಡ್ತಾರಂತದ್ದು? ಈಗ ನಿಮ್ಗೆ ಏನು ನೈತಿಕ ಹಕ್ಕದ ಬಿ ಜೆ ಪಿ ಟೀಕೆ ಮಾಡುವಂಥದ್ದು? ಖಾಸಗೀಕರಣ ಜೋರು ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು, ಎಲ್ಲ ದುಡ್ಡಿದ್ದವ್ರು ಮಾತ್ರ ಕರೆಯೋಕ್ಕೆ ಸಾಧ್ಯತಿಲ್ಲ ಅಂತ ಮಾತನ್ನು ಆಮೇಲೆ ಯಾವಾಗ ಮಾತಾಡ್ತಾ ಇರ್ತಾರೆ. ಅದು ತಪ್ಪಾಗ್ತದೆ. ನೀವು ಆಯಿತು, ಬಿ ಜೆ ಪಿಗಿರಾಯ್ತು. ಈ ಖಾಸಗೀಕರಣ ಈ ಶಿಕ್ಷಣದ ತರಬಾರ್ದಾಗಿತ್ತು. ಇವತ್ತು ಶಿಕ್ಷಣ ಪಾಪ ಅವ್ರು ಖಾಸಗೀಕರಣ ತಂದ ತಕ್ಷಣ ಖಾಸಗಿಯವ್ರು ಬರ್ತಾರೆ, ದುಡ್ಡು ಹಾಕ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಅದ್ರೊಳಗೆ. ಮತ್ತು ದುಡ್ಡಿದ್ದಂಥವ್ರಿಗೆ ಅಷ್ಟೇ ಶಿಕ್ಷಣ ಅಂದ್ರೆ ಮತ್ತು ಉಳಿದವ್ರು ದೇಶದಾಗ ಇದ್ದು ಏನಂತ ಇವತ್ತೇನೋ ಅನೇಕ ನೀವು ಇದು ಕೊಟ್ಟರಿ, ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಗ್ಯಾರಂಟಿಗಳು ಕೊಟ್ರಿ. ಅದು ಜೊತೆ ಶಿಕ್ಷಣ ಗ್ಯಾರಂಟಿ ಯಾಕೆ ಕೊಡಲಿಲ್ಲ ನೀವು? ಮುಖ್ಯವಾಗಿ ಕೊಡಬೇಕಾಗಿದ್ದು. ಇವತ್ತೇನೋ ಮಾಡಿದ್ದಾರೆ ಬಿ ಜೆ ಪಿಗಳು, ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಮಾಡಿ ಏನೋ ಮಾಡಿ ಯಾರು ಧಾನ್ಯಗಳಿಂದ ಹಾಕಿ ಮಾಡಬೇಕಾಗಿತ್ತಲ್ಲ, ಯೂನಿವರ್ಸಿಟಿ ಉಳಿಸ್ಕೋಬೇಕಾಗಿತ್ತು. ಈಗ ಅದನ್ನು ಬಿಟ್ಟರೆ ನಮ್ಮೆಲ್ಲರೂ ಬಂದ ತಕ್ಷಣ ಇಲ್ಲರಿ ಅದನ್ನು ಮರ್ಜ್ ಮಾಡ್ತೀವಿ, ವಿಲೀನಗೊಳಿಸ್ತೀವಿ ಅಂತ. ಅದು ವಿಲೀನಗೊಳಿಸೋದ್ರೆ ಏನು? ಅದು ಮುಚ್ಚಿದಂಗೆ ಅದನ್ನು. ಅದಕ್ಕೆ ಈ ಸಂದರ್ಭದಲ್ಲೇ ಏನೋ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ, ಹಂಚಬೇಡ್ರಿ ನೀವು, ಅದೇನು ಆಗುವುದಿಲ್ಲ, ಬೆದರುವಂಥ ಅವಶ್ಯಕತೆ ಇಲ್ಲ, ಪಿಗಳ ಭವಿಷ್ಯ ಚಲೋ ಮಾಡ್ತೀವಿ ನಾವು ಅಂತ ನಾವು ಮಾತಾಡಿದ್ದಾರೆ. ಆದರೆ ಬರೀ ಮಾತಾಡಲ್ಲ, ಕೆಲಸಕ್ಕೆ ಬರಬೇಕಲ್ಲ ಅದು ಅನ್ನೋದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಇದ್ರ ಜೊತೆಗೆ ಈ ರೀತಿ ಹೋಯ್ತಪ್ಪ ಅಂದ್ರೆ ಹೈಯರ್ ಶಿಕ್ಷಣ ಮಕ್ಕಳಿಗೆ ಸಿಗದೆ ಹೋಯ್ತು, ಎಲ್ಲನೂ ಅದು ಕಾಸ್ಟ್ಲಿ ಆಯ್ತು ಅಂದರೆ ಮುಂಬರುವ ದಿನದಲ್ಲಿ ಏನಪ್ಪ ಅಂತಂದ್ರೆ ಶಿಕ್ಷಣ ಪಡೆದವರು ಸ್ವಲ್ಪ ಏನೋ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮತ್ತೇನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಇಲ್ದಂಗೆ ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋಂಥ ಮಾತೇನದ ಅದು ಏನಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಐತಿ ಹೈಯರ್ ಎಜುಕೇಷನ್ಗೆ ಅನ್ನೋದು ನಾನು ತೋರಿಸುವಂಥದ್ದು. ಸ್ವತಃ ಅವ್ರು ಹೇಳ್ಕೊಳ್ತಾರೆ, ನಾನು ಕಲೀಲಿಲ್ಲರಿ, ನಾನು ಓದಿಲ್ಲ, ಸಿದ್ದರಾಮಯ್ಯರಿಗೆ ಓದುವಂಥ ಹವ್ಯಾಸ ಅದ ನನಗಿಲ್ಲ ಅನ್ನೋ ಮಾತು ಅವರು ಒಪ್ಕೊಳ್ತಾರೆ. ಇಂಥ ಜನ ಇದ್ದಂಥವ್ರು ಇವತ್ತು ವಿಶ್ವವಿದ್ಯಾಲಯಗಳ ಬಗ್ಗೆ ಕೇವಲ ದುಡ್ಡಿನ ನೆಲೆಗಟ್ಟಿನಲ್ಲೇ, ಕಟ್ಟಡಗಳ ನೆಲೆಗಟ್ಟಿನಲ್ಲೇ, ಪೇಮೆಂಟ್ ನೆಲೆಗಟ್ಟಿನಲ್ಲೇ ಬಂದ್ ಮಾಡಿದರೆ ಈ ಭವಿಷ್ಯದಲ್ಲಿ ಮುಂದಿನ